ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ಇದು ದಾಳಂಬರಿ ಪ್ರೊಮೊಗ್ರೆನೇಟ್ ಅಂತ. ಇದು ಅನೇಕ ರೀತಿಯ ಕಾಯಿಲೆಗಳಿಗೆ ದಿವ್ಯ ಔಷಧ ಆಗಿರ್ತದೆ. ಇದನ್ನು ಈ ಒಂದು ಫಲವನ್ನು ಸೇವನೆ ಮಾಡೋದ್ರಿಂದ ನಮಗೆ ಬಹಳ ಒಳ್ಳೆಯದಾಗುತ್ತೆ. ಅದರಲ್ಲೂ ವಿಟಮಿನ್ ಸಿ ಜಾಸ್ತಿ ಇರ್ತದೆ. ಇದನ್ನು ಆ ಒಳಗಿರುವಂಥ ಬೀಜವನ್ನು ಸೇವನೆ ಮಾಡಿದಾಗ ಕಣ್ಣಿಗೆ, ಹಾರ್ಟ್ಗೆ ಭಾರಿ ಒಳ್ಳೆಯದು. ಅಲ್ಲದೇ ಮೂತ್ರಕೋಶದಲ್ಲಿ, ಮೂತ್ರನಾಳದಲ್ಲಿ ಮತ್ತು ಮೂತ್ರ ಒಂದು ಚೀಲದಲ್ಲಿ ತೊಂದರೆ ಇದ್ದರೆ ಅದನ್ನು ನಿವಾರಣೆ ಮಾಡೋ ಶಕ್ತಿ ಇದಕ್ಕಿದೆ. ಅಲ್ಲದೇ ಮೂತ್ರಕೋಶದಲ್ಲಿ ಏನೋ ಕಲ್ಲುಗಳು ಫಾರ್ಮೇಷನ್ ಆದರೂ ಸಹ ಅದನ್ನು ತೆಗೆಯೋ ಶಕ್ತಿ ಇದಕ್ಕಿದೆ. ಇದು ಅಷ್ಟೇ ರುಚಿಕರ. ಆದರೆ ಇದೆಲ್ಲ ಚಾಕುವಿಂದ ತೆಗೆದು ಒಟ್ಟನ್ನು ಸಪ್ರೇಟ್ ಮಾಡಿ ಬೀಜವನ್ನು ಆರಿಸ್ಕೊಂಡು ತಿಂತೀವಿ. ಸಿಪ್ಪೆ ಏನು ಮಾಡ್ತೀವಿ? ಸಿಪ್ಪೆ ಬಿಸಾಕ್ತಾರೆ. ಇಲ್ಲ, ಆ ಬೀಜಕ್ಕಿಂತ ಔಷಧಿ ಈ ಸಿಪ್ಪೆಯಲ್ಲಿ ಅಡಕವಾಗಿದೆ. ಈ ಸಿಪ್ಪೆನ ಬಿಸಾಕಬಾರದು. ಈ ಸಿಪ್ಪೆಯನ್ನು ಸಣ್ಣ ಸಣ್ಣ ಕತ್ತರಿಸಿ ನೆರಳಲ್ಲಿ ಒಣಗಿಸ್ಕೊಂಡು ಅದನ್ನು ಚೂರ್ಣ ತಯಾರಿಸ್ಕೊಂಡು ಫೇಸ್ ಪ್ಯಾಕ್ ಅಂತಾರೆ. ಫೇಸ್ಗೆ ಹಾಕ್ಕೊತ ಬಂದರೆ ಒಳ್ಳೆ ಕಾಂತಿಯುತ ಮುಖ ಆಗುತ್ತೆ. ಅಲ್ಲದೇ ಈ ಒಂದು ಸಿಪ್ಪೆಯನ್ನು ಒಂದು 50 ಗ್ರಾಮಷ್ಟು ಸಿಪ್ಪೆಯನ್ನು ಒಂದು ಪಾತ್ರೆಯಲ್ಲಿ ಹಾಕಿ ದೊಡ್ಡ ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕಾಯಿಸಿ ಕುದಿಸಿ ಅದನ್ನು ಸೇವನೆ ಮಾಡ್ತಾ ಬಂದರೆ ಬ್ಲೀಡಿಂಗ್ ಅಂತೀವಿ, ಅತಿ ಹೆಚ್ಚು ಬ್ಲೀಡಿಂಗ್ ಆಗ್ತಾಯಿದ್ರೆ ಅದನ್ನು ನಿಲ್ಲಿಸುವ ಶಕ್ತಿ ಇದಕ್ಕಿದೆ ಸ್ನೇಹಿತರೆ. ಬ್ಲೀಡಿಂಗ್ ಅಂದರೆ ನಮ್ಮ ಹೆಣ್ಮಕ್ಳಿಗೆ ಅಲ್ಲ, ಎಲ್ಲೆಲ್ಲಿ ಒಳಗಡೆ ಅವಯವಗಳಲ್ಲಿ ಎಲ್ಲಿ ಈ ಬ್ಲೀಡಿಂಗ್ ಆಗ್ತಾಯಿದ್ರೂ ಸಹ ಅದನ್ನು ನಿಲ್ಲಿಸುವ ಶಕ್ತಿ ಈ ಒಂದು ಸಿಪ್ಪೆಗಿದೆ. ಆದ್ದರಿಂದ ಇದನ್ನು ಯಾವುದೇ ಕಾರಣಕ್ಕೆ ಬಿಸಾಕಬಾರ್ದು. ಸ್ನೇಹಿತರೆ, ಇಂತಹ ಔಷಧಿಯುಳ್ಳ ಈ ಒಂದು ದಾಳಿಂಬರಿಯನ್ನು ನಾವು ಆಗಾಗ ಸೇವನೆ ಮಾಡ್ತಾ ಬಂದರೆ ಅನೇಕ ಕಾಯಿಲೆಗಳನ್ನು ವಾಸಿ ಮಾಡ್ತವೆ. ಸ್ನೇಹಿತರೆ, ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮೂಡಲಿ, ಎಲ್ರಿಗೂ ಪ್ರತಿಯೊಬ್ಬರು ನೋಡಲಿ, ಅವರವ್ರ ಮನೆಗೆ ಅವರೇ ಇದ್ದೀವಿ. ನಮಸ್ಕಾರ ಸ್ನೇಹಿತರೆ.